ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನಿಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸೀಸ್, ಬ್ಯಾಕ್ಟೀರಿಯಲ್ ಡಿಸೀಸ್ದು ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನಿಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ವೈರಲ್ ಡಿಸೀಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಟುಡೇ ವಿ ವಿಲ್ ಸಿ ಅಬೌಟ್ ದ ಬ್ಯಾಕ್ಟೀರಿಯಲ್ ಡಿಸೀಸ್. ಯಾವುದಾದ್ರೂ ಒಂದು ಕಾಯಿಲೆ ಅಥವಾ ಡಿಸೀಸ್ ಬ್ಯಾಕ್ಟೀರಿಯಾದಿಂದ ಸ್ಪ್ರೆಡ್ ಆದ್ರೆ ಆ ಒಂದು ಡಿಸೀಸಸ್ನ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಈಗ ಒನ್ ಬೈ ಒನ್ ಯಾವ ಒಂದು ಡಿಸೀಸು ಯಾವ ಬ್ಯಾಕ್ಟೀರಿಯಾದಿಂದ ಸ್ಪ್ರೆಡ್ ಆಗುತ್ತೆ, ಅದರದ್ದು ಸಿಂಪ್ಟಮ್ಸ್ ಏನು, ಅದಕ್ಕೆ ವ್ಯಾಕ್ಸಿನ್ ಇದೆಯಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಡೆಪ್ತೀರಿಯಾ ಇದು ಕಾರ್ನಿ ಬ್ಯಾಕ್ಟೀರಿಯಂ ಡೆಪ್ತೀರಿಯಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಮೇಜರ್ ಸಿಂಪ್ಟಮ್ಸ್ ಏನಂದ್ರೆ ರೆಸ್ಪಿರೇಟರಿ ಟ್ರ್ಯಾಕ್, ಅಂದ್ರೆ ಇದಕ್ಕೆ ಗಂಟಲಿನಲ್ಲಿ ಅಥವಾ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ ಅಥವಾ ಆ ಒಂದು ಆರ್ಗನ್ಗೆ ಇದು ಇಫೆಕ್ಟ್ ಆಗುತ್ತೆ. ಹೇಗೆ ಇದು ಟ್ರಾನ್ಸ್ಮಿಟ್ ಆಗ್ಬೋದು? ಏರ್ ಡ್ರಾಪ್ಲೆಟ್. ಸೇಮ್ ವೈರಸ್ ಕೂಡ ಏರ್ ಡ್ರಾಪ್ಲೆಟ್ ಇಂದನೇ ಟ್ರಾನ್ಸ್ಫರ್ ಆಗುತ್ತೆ ಮೋಸ್ಟ್ ಆಫ್ ದ ವೈರಲ್ ಡಿಸೀಸಸ್. ಟಾಕ್ಸಾಯ್ಡ್ ವ್ಯಾಕ್ಸಿನ್, ನಾನು ಟಾಕ್ಸಾಯ್ಡ್ ವ್ಯಾಕ್ಸಿನ್ ಅಂದ್ರೆ ಏನು ಅನ್ನೋದನ್ನ ನಿಮ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ವೆರೈಟೀಸ್ ಆಫ್ ವ್ಯಾಕ್ಸಿನ್ ಅಲ್ಲಿ ಯಾವ್ಯಾವ ವ್ಯಾಕ್ಸಿನ್ ಇತ್ತು, ಟಾಕ್ಸಾಯ್ಡ್, ಸಬ್ ಯೂನಿಟ್, ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್, DNA ವ್ಯಾಕ್ಸಿನ್, RNA ವ್ಯಾಕ್ಸಿನ್, ಅದರಲ್ಲಿ ಟಾಕ್ಸಾಯ್ಡ್ ವ್ಯಾಕ್ಸಿನ್. ಟ್ಯೂಬರ್ಕ್ಯುಲಾಸಿಸ್, TB, ತುಂಬಾ ಭಾರತದಲ್ಲಿ ತುಂಬಾ ಜನರಿಗೆ, ತುಂಬಾ ಬಡ ಜನರಿಗೆ ಬರುವಂತ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು. ಇದು ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಾಸಿಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ರೋಗ ಇದು TB. ಮೇನ್ಲಿ ಫಾರ್ ದ ಲಂಗ್ಸ್. ಇದು ನ್ಯೂಮೋನಿಯಾ ತರ ಅನ್ಸುತ್ತೆ ಬಿಗಿನಿಂಗ್ ಅಲ್ಲಿ, ಬಟ್ ಇದು ಕಂಪ್ಲೀಟ್ ಆಗಿ ಲಂಗ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅದಾದ್ಮೇಲೆ ಅದರ್ ಆರ್ಗನ್ಸ್ಗೂ ಕೂಡ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಡ್ರಾಪ್ಲೆಟ್ ಇನ್ಫೆಕ್ಷನ್, ಡ್ರಿಂಕಿಂಗ್ ಮಿಲ್ಕ್ ಫ್ರಮ್ ದಿ ಇನ್ಫೆಕ್ಟೆಡ್ ಕ್ಯಾಟಲ್ಸ್. ಏರ್ ಡ್ರಾಪ್ಲೆಟ್ ಇಂದ ಬರುತ್ತೆ. ಮತ್ತೆ ಮಿಲ್ಕ್, ಈ ಒಂದು ರೋಗ TB ಯಾವ್ದಾದ್ರು ಕ್ಯಾಟಲ್ಗೆ, ಹಸುಗೆ ಇದ್ದಾಗ ಆ ಒಂದು ಇನ್ಫೆಕ್ಟೆಡ್ ಮಿಲ್ಕ್ ನ ನಾವು ಕುಡಿದ್ರೆ ಟ್ರಾನ್ಸ್ಮಿಷನ್ ಆಗುತ್ತೆ. BCG, ಲಿವಿಂಗ್ ಅಟೆನ್ಯೂಯೇಟೆಡ್ ಬ್ಯಾಕ್ಟೀರಿಯಾ. ಆಂಟಿಬಯೋಟಿಕ್, ಇದು BCG ವ್ಯಾಕ್ಸಿನ್ ನಮ್ಗೆಲ್ಲರಿಗೂ ಗೊತ್ತಿದೆ. ಚಿಕ್ಕ ಮಕ್ಕಳಲ್ಲಿ ಈ ಕಡೆ ಸೈಡಿಗೆ ಕೊಟ್ಟಿರ್ತಾರೆ BCG, ಅದು ಮಾರ್ಕ್ ಇನ್ನ ಇರುತ್ತೆ. ಎವ್ರಿಬಡಿ ಚೆಕ್, ಯಾರು ಈ ಕ್ಲಾಸ್ ನೋಡ್ತಿದ್ದೀರಾ ಅವರೆಲ್ಲರೂ ಚೆಕ್ ಮಾಡಿ ನಿಮ್ಗೆ BCG ಇಂಜೆಕ್ಷನ್ ಕೊಟ್ಟಿದ್ದಾರಾ ಅಂತ ಹೇಳಿ. ಅದು ವ್ಯಾಕ್ಸಿನೇಷನ್ ಫಾರ್ ಟ್ಯೂಬರ್ಕ್ಯುಲಾಸಿಸ್. ಪರ್ಟೂಸಿಸ್, ಊಫಿಂಗ್ ಕಫ್ ಅಂತಾನೆ ಇರ್ತೀವಿ ಯಾವಾಗ್ಲೂ. ಅದು ಒಂದು ಬರುವಂತ ಯಾವ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಅದು ಬರುತ್ತೆ ಅಂದ್ರೆ ಬಾರ್ಡಟೆಲ್ಲಾ ಪರ್ಟೂಸಿಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆ. ಇದು ಕೂಡ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಡ್ರಾಪ್ಲೆಟ್ಸ್ ಇಂದನೇ ಕೂಡ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಇದಕ್ಕೆ ಕಿಲ್ಡ್ ವ್ಯಾಕ್ಸಿನ್ ಅಂದ್ರೆ ಈ ಬ್ಯಾಕ್ಟೀರಿಯಾನ ಕೊಂದು ಅದರಿಂದ ಮಾಡಿರುವಂತ ವ್ಯಾಕ್ಸಿನ್ ನಾವು ಇದಕ್ಕೆ ಯೂಸ್ ಮಾಡ್ತೀವಿ. ಗೆನೋರಿಯಾ, ಇದು ಗೆನೋರಿಯಾ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ರಿಪ್ರೊಡಕ್ಟಿವ್ ಟ್ರ್ಯಾಕ್, ಬ್ಲೈಂಡ್ನೆಸ್ ಇನ್ ಇಂಪ್ಯಾಕ್ಟ್, ಅಂದ್ರೆ ಇದು ಆಕ್ಚುಲಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರೋದ್ರಿಂದ ಇದು ಚಿಕ್ಕದು ಮಾರ್ಕ್ ತರ ಬಂದಿರುತ್ತೆ ರಿಪ್ರೊಡಕ್ಟಿವ್ ಟ್ರಾಕ್ಟ್ ಅಲ್ಲಿ ವಿಮೆನ್ಗೆ ಮತ್ತೆ ಮೆನ್ಗೆ. ಈ ಒಂದು ಕಾಯಿಲೆ ಇದ್ರೆ ಇನ್ಫೆಂಟ್, ಹುಟ್ಟುವಂತ ಮಗುಗೆ ಬ್ಲೈಂಡ್ನೆಸ್ ಬರುವಂತ ಸಾಧ್ಯತೆ ಇರುತ್ತೆ. ಟ್ರಾನ್ಸ್ಮಿಷನ್ ಹೇಗೆ ಅಂದ್ರೆ ಇದು ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಡಿಸೀಸ್. ಇದಕ್ಕೆ ವ್ಯಾಕ್ಸಿನ್ ಇರೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಟ್ರೀಟಬಲ್ ಥ್ರೂ ಆಂಟಿ ಮೈಕ್ರೋ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಇಂದ ಇದನ್ನ ನಾವು ಕ್ಯೂರ್ ಮಾಡಬಹುದು. ಸಿಫಿಲ್ಸ್, ಇದು ಪೆಲಿಡಿಯಂ ಅನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಕೂಡ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ಗೆ ಬರುವಂತ ಒಂದು ಕಾಯಿಲೆ. ಲೇಟರ್ ಅದರ್ ಆರ್ಗನ್ಸ್ ಇನ್ಕ್ಲೂಡಿಂಗ್ ಬ್ರೈನ್ಗೂ ಕೂಡ ಇದು ಹರಡಬಹುದು. ಇದು ಕೂಡ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು. ಇದಕ್ಕೂ ಕೂಡ ವ್ಯಾಕ್ಸಿನ್ ಇಲ್ಲ, ಬಟ್ ಇದನ್ನ ಆಂಟಿ ಮೈಕ್ರೋ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅನ್ನುವಂತ ಒಂದು ಟ್ರೀಟ್ಮೆಂಟ್ ನ ತಗೊಂಡ್ರೆ ಕ್ಯೂರ್ ಮಾಡಬಹುದು. ಟೆಟನಸ್, ಕ್ಲಾಸ್ಟ್ರಿಡಮ್ ಟೆಟನಿ, ಇದು ಬ್ಲಡ್ ಟಾಕ್ಸಿನ್ ಆಗುತ್ತೆ. ನಂತರ ಜಾ ಲಾಕ್ ಆಗುತ್ತೆ. ಹೇಗೆ ನಿಮ್ಗೇನು ಮಾತನಾಡಕ್ ಆಗೋದಿಲ್ಲ ಜಾ ಲಾಕ್ ಆದಾಗ, ಆಗ ನಿಮ್ಗೆ ಸಾಯುವ ಸ್ಥಿತಿನೂ ಕೂಡ ಬರಬಹುದು. ವುಂಡ್ ಬ್ರೇಕ್ಸ್ ಇಂದ ಹಬ್ಬುತ್ತೆ ಈ ಕಾಯಿಲೆ. ಟಾಕ್ಸಾಯ್ಡ್ ವ್ಯಾಕ್ಸಿನ್ ಇಂದ ಬರುತ್ತೆ. ಕಾಲರಾ,
ವೆಬ್ರಿಯೋ ಕಾಲರಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ. ಇದು ಕೂಡ ಗಟ್ ಇಂಟೆಸ್ಟೈನ್ ಟ್ರ್ಯಾಕ್ಟ್ಗೆ ಡಯರಿಯಾ ಅಂದರೆ ಲೂಸ್ ಮೋಷನ್ನು ಇದು ಸಿಂಪ್ಟಮ್ಸು. ಮತ್ತು ಟ್ರಾನ್ಸ್ಮಿಷನ್ನು ಓರೋಫೈಕಲ್ ಅಥವಾ ವಾಟರ್ ಆಬ್ಜೆಕ್ಟ್ ವೆಕ್ಟರು, ಆಂಟಿಬಯೋಟಿಕ್ಸ್ ಇದಕ್ಕೆ ಕೊಡಬಹುದು. ಸೊ ಇದನ್ನು ನಾನು ಕ್ಲಾಸ್ ಮಾಡಿದ ತಕ್ಷಣ ದಯವಿಟ್ಟು ಒಂದ್ಸಲ ಈ ಒಂದು ಪೇಜ್ನ ಪಾಸ್ ಮಾಡಿ ನೀವು ಓದ್ಕೊಳ್ಳಿ, ಸೊ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದೆನ್ ಟೈಫಾಯ್ಡ್, ಸ್ಯಾಲ್ಮೊನೆಲ್ಲಾ ಟೈಫಿ, ಇದು ಗಟ್ ಇಂಟೆಸ್ಟೈನ್ ಟ್ರ್ಯಾಕ್ಟ್ ದೆನ್ ಅದರ್ ಆರ್ಗನ್ಸ್. ಓರೋಫೈಕಲ್, ಇದು ಕೂಡ ವಾಟರ್ ಆಬ್ಜೆಕ್ಟ್ ವೆಕ್ಟರು. TY21A and VI ಕ್ಯಾಪ್ಸುಲರ್ ಪಾಲಿಸ್ಯಾಕರೈಡ್ ವ್ಯಾಕ್ಸಿನ್ ಅಂತ ಹೇಳಿ ವ್ಯಾಕ್ಸಿನ್ ಇದೆ ಇದಕ್ಕೆ. ದೆನ್ ಬ್ಯಾಕ್ಟೀರಿಯಲ್ ಡಿಸೆಂಟ್ರಿ, ಶಿಗೆಲ್ಲಾ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಕೂಡ ಗಟ್ ಆ್ಯಂಡ್ ಇಂಟೆಸ್ಟೈನ್ ಟ್ರ್ಯಾಕ್ಟಲ್ಲಿ ಬರುತ್ತೆ. ಇದು ಓರೋಫೈಕಲ್ ವಾಟರಿಂದ ಬರುವಂಥ ಒಂದು ಕಾಯಿಲೆ. ಇದಕ್ಕೆ ವ್ಯಾಕ್ಸಿನ್ ಇಲ್ಲ, ಬಟ್ ಇಟ್ ಇಸ್ ಟ್ರೀಟಬಲ್ ವಯ ಆಂಟಿಮೈಕ್ರೋಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಇಂದ ಇದನ್ನ ಟ್ರೀಟ್ ಮಾಡ್ಬೋದು. ಹೆಮಿಲೋಫಿಲಸ್ ಇನ್ಫ್ಲೂಯೆನ್ಸಾ HIB, ಹೆಮಿಯೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ ಡಿಸೀಸು. ಇದು ಹೆಮಿಲೋಫಿಲಸ್ ಇನ್ಫ್ಲೂಯೆನ್ಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಲಂಗ್ಸ್ಗೆ ನ್ಯೂಮೋನಿಯಾ ಅಟ್ಯಾಕ್ ಆಗುತ್ತೆ. ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಮೂಲಕ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಇದಕ್ಕೆ ಏನಿದೆ ವ್ಯಾಕ್ಸಿನೇಷನ್ ಇದೆ. ಪೆಂಟಾವೆಲೆಂಟ್ ವ್ಯಾಕ್ಸಿನ್, ಯಾವ ಒಂದು ವ್ಯಾಕ್ಸಿನಲ್ಲಿ 5 ಕಾಯಿಲೆಗಳನ್ನ ಗುಣಪಡಿಸಬಹುದು ಅದನ್ನ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅಂತ ಕರಿತೀವಿ. ಆ 5 ಕಾಯಿಲೆಗಳು ಯಾವುದಂದ್ರೆ ಡೆಪ್ತೀರಿಯಾ, ಪರ್ಟುಸಿಸ್, ಟೆಟನಸ್, ಹೆಪಟೈಟಿಸ್ ಬಿ ಅಂಡ್ HIB ಅಂದ್ರೆ ಹೆಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ. ಹೆಮೋಫಿಲಸ್ ಇನ್ಫ್ಲೂಯೆನ್ಸಾ ಟೈಪ್ ಬಿ, ಆ 5 ರೋಗಗಳಿಗೆ ಸೇರಿ ಒಂದು ವ್ಯಾಕ್ಸಿನ್ ಇದೆ, ಅದು ಪೆಂಟಾವೆಲೆಂಟ್ ವ್ಯಾಕ್ಸಿನ್. ಪ್ರೋಟೋಜೋವಾ ಡಿಸೀಸಸ್, ಇದು ಫಿಲಾರಿಯಾಸಿಸ್ ಅಂದ್ರೆ ಆನೆಕಾಲು ರೋಗ ಅಂತ ಕರೀತಾರೆ. ಆನೆಕಾಲು ರೋಗ ಇದು ಕಾಸ್ಡ್ ಬೈ ರೌಂಡ್ ವಾರ್ಮ್ಸ್. ವೆಕ್ಟರ್ ಕ್ಯುಲೆಕ್ಸ್ ಅನ್ನುವಂಥ ಸೊಳ್ಳೆ, ಏಡಿಸ್, ಅನಫಿಲಿಸ್ ಮಸ್ಕಿಟೋಸ್. ದೆನ್ ಸ್ವೆಲ್ಲಿಂಗ್ ಇನ್ ಲಿಂಪ್ ನೋಡ್ಸ್ ಅಂದ್ರೆ ಇವಾಗ ಮನುಷ್ಯನಿಗೆ ಪ್ರೆಷರ್ ಪಾಯಿಂಟ್ ಮತ್ತೆ ಲಿಂಪ್ ನೋಡ್ ಅಂತ ಇರುತ್ತೆ. ಆ ಒಂದು ಲಿಂಪ್ ನೋಡು ಸ್ವೆಲ್ ಆಗುತ್ತೆ, ಇದನ್ನ ಎಲಿಫೆಂಟಾಸಿಸ್ ಅಂತ ಕೂಡ ಕರೀತಾರೆ. ಇವಾಗ ನೀವು ಕಮೆಂಟ್ ಅಲ್ಲಿ ತಿಳಿಸಿ ವಾಟ್ ಈಸ್ ಲಿಂಫ್ ನೋಡ್. ಮಲೇರಿಯಾ ಇಟ್ ಇಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ. ವೆಕ್ಟರು ಎನೋಫಿಲಿಸ್ ಎನ್ನುವಂತ ಒಂದು ಹೆಣ್ಣು ಸೊಳ್ಳೆ. ಮಲೇರಿಯಾದಲ್ಲಿ ಟೋಟಲ್ 4 ಟೈಪ್ಸ್ ಇದೆ. ವಿವೆಕ್ಸ್ ಮಲೇರಿಯಾ, ಫ್ಯಾಲ್ಕಿಪರಮ್, ಓವೆಲ್. ಅದರಲ್ಲಿ ಮೋಸ್ಟ್ ಸಿವಿಯರ್ ಇರುವಂಥದ್ದು ಫ್ಯಾಲ್ಕಿಪರಮ್ ಮತ್ತೆ ವಿವ್ಯಾಕ್ಸ್. ಬೋತ್ ಆರ್ ಫೌಂಡ್ ಇನ್ ಇಂಡಿಯಾ. ಇವೆರಡೂ ಕೂಡ ಇಂಡಿಯಾದಲ್ಲಿ ಸಿಕ್ಕಿದೆ. ದೆನ್ ಮಲೇರಿಯಾ, ವರ್ಲ್ಡ್ ಮಲೇರಿಯಾ ರಿಪೋರ್ಟು ಇದು ರಿಲೀಸ್ ಆಗಿರುವಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಮಲೇರಿಯಾಗೆ ವ್ಯಾಕ್ಸಿನ್ ಇದೆಯಾ? WHO has recommended broad use of RTS malaria vaccine among the children living in the moderate to high falciparum malaria transmission. It is known by brand Mosquirix. This recombinant protein vaccine has been shown to significantly reduce malaria and deadly severe malaria among young children and also reduce the overall hospital admissions. India related alli total it accounted 83 cases in a WHO dalli ಸೌತ್ ಈಸ್ಟ್ ಏಷ್ಯಾ ರೀಜನ್ ಅಲ್ಲಿ ರೆಕಾರ್ಡ್ ಆಗುವಂತ 100 ಪೇಷಂಟ್ಸ್ ಅಲ್ಲಿ 83 ಪೇಷಂಟ್ಸ್ ಇಂಡಿಯಾದವರೇ ಇರ್ತಾರೆ. ಇದು ನಮ್ಮ ಭಾರತದ ಹಣೆ ಬರ ಮಲೇರಿಯಾ ಕಾಯಿಲೆಗೆ ಬಂದಾಗ. ಇದು ಮಲೇರಿಯಾ ಇನಿಷಿಯೇಟಿವ್ ಯಾವ್ಯಾವ್ದಿದೆ ಇಂಡಿಯಾದಲ್ಲಿ ಅಂತ ನೋಡಿದ್ರೆ, ಮಲೇರಿಯಾ ಎಲಿಮಿನೇಷನ್ ರಿಸರ್ಚ್ ಅಲಯನ್ಸ್ MERA India. Its purpose is to identify, articulate, prioritize and respond to the research needs the country to eliminate malaria from India by 2030. 2030 ಒಳಗಡೆ ಮಲೇರಿಯಾನ ನಾವು ಎಂಡ್ ಮಾಡಬೇಕು. ಇದು MERA ಮಲೇರಿಯಾ ಎಲಿಮಿನೇಷನ್ ರಿಸರ್ಚ್ ಅಲಯನ್ಸ್. ಈ 2025 eliminate 2025 under this WHO has been identified group of 25 countries. The potential to eradicate malaria ಅದರಲ್ಲಿ ಇಂಡಿಯಾ ಕೂಡ ಒಂದು. 25 ಕಂಟ್ರೀಸ್ ಅಲ್ಲಿ ಎಲ್ಲಿ ಮಲೇರಿಯಾ ಹೆಚ್ಚಿದೆ ಅಲ್ಲಿ 2025 ಒಳಗಡೆ ಎಲಿಮಿನೇಟ್ ಮಲೇರಿಯಾ ಮಾಡ್ಬೇಕಂತ ಈ 2025 ಇನಿಷಿಯೇಟಿವ್ ನ ತಂದಿದ್ದು ಯಾರು? WHO. High burden to high impact initiative. In 2019, WHO has initiated high burden, high impact initiative
in 11 high malaria burden countries including India. ನೋಡಿ ಎಲ್ಲದರಲ್ಲೂ ಇಂಡಿಯಾ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್ ಮತ್ತೆ ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿತ್ತು. ನ್ಯಾಷನಲ್ ಸ್ಟ್ರಾಟಜಿ ಪ್ಲಾನ್ ಫಾರ್ ಮಲೇರಿಯಾ ಎಲಿಮಿನೇಷನ್, ಅದು 5 ವರ್ಷದ ಪ್ಲಾನ್ 2017 ಇಂದ 22 ತನಕ, ಬಟ್ ಆಗಿಲ್ಲ. ಮಿನಿಸ್ಟ್ರಿಯಲ್ ಡಿಕ್ಲರೇಷನ್ ಅಂಡ್ ಅಸಲರೇಟಿಂಗ್ ಸಸ್ಟೈನಬಲ್ ಮಲೇರಿಯಾ ಎಲಿಮಿನೇಷನ್ ಸೌತ್ ಈಸ್ಟ್ ರೀಜನ್, ಸಿಯಾರಾ. ಕಾಲಾ ಅಜಾರ ಇದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸು. ಇದು ಬರುವಂತಹ ಒಂದು ಇದನ್ನ ಲೆಶ್ಮಿನಾಸಿಸ್ ಅಂತ ಕೂಡ ಕರೀತಾರೆ. ಲೆಶ್ಮನಿಯಾಸಿಸ್. ವೆಕ್ಟರು ಸ್ಯಾಂಡ್ ಫ್ಲೈ. ಎಂಡಮಿಕ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಇರುವಂತಹ ಒಂದು ಕಾಯಿಲೆ ಇದು ಕಾಲಾ ಅಜಾರ್. ಹೆಪಟೋಸ್ಲೆಪೋಮೆಂಜಿಯಾ ಇಸ್ ದ ಮೋಸ್ಟ್ ಕಾಮನ್ ಫೀಚರ್. ಹೆಪಟೋಸ್ಲೆಪೋಮೆಗಾಲಿ. ಫಂಗೈಯಿಂದ ಬರುವಂತ ಡಿಸೀಸು ರಿಂಗ್ ವಾರ್ಮ್, ಅಂದ್ರೆ ತುರ್ಸೋದೊಂದು ಕಾಯಿಲೆ ಬರುತ್ತಲ್ಲ ಫುಲ್. ಅಥ್ಲೆಟ್ಸ್ ಫುಟ್, ದೋಬಿ ಇಚ್ಚು, ಮಧುರಾ ಫುಟ್. ಮೋಸ್ಟ್ಲಿ ಎಲ್ಲವೂ ಕೂಡ ಕಾಲಲ್ಲೇ ಬರುತ್ತೆ. ರಿಂಗ್ ವಾರ್ಮು ಕುತ್ಕೆಲ್ ಬರುತ್ತೆ, ಇಲ್ಲಾಂದ್ರೆ ಹೊಟ್ಟೆಯಲ್ಲಿ ಬರುತ್ತೆ. ಇವೆಲ್ಲ ಫಂಗೈ ಇನ್ಫೆಕ್ಷನ್. ಕಾಮನ್ ವೆಕ್ಟರು ಎಡೀಸ್, ಎನಫಿಲಿಸ್, ಕ್ಯೂಲೆಕ್ಸ್. ಎಡೀಸ್ ಇಂದ ಚಿಕನ್ ಗುನ್ಯಾ, ಡೆಂಗು ಫೀವರ್, ಲೆಂಫಟಿಕ್ ಫಿಲಾರಿಸಿಸ್, ರಿಫ್ಟ್ ವ್ಯಾಲಿ ಫೀವರ್, ಯೆಲ್ಲೋ ಫೀವರ್ ಅಂಡ್ ಝೀಕಾ ಬರುತ್ತೆ. ಅನಫಿಲಿಸ್ ಇಂದ ಮಲೇರಿಯಾ, ಲಿಂಫೋಟಿಕ್ ಫಿಲಾರಿಸಿಸ್ ಬರುತ್ತೆ. ಕ್ಯೂಲೆಕ್ಸ್ ಇಂದ ಜಾಪನೀಸ್ ಎನ್ಸೆಫಲಿಟಿಸ್, ಲಿಂಫಟಿಕ್ ಫಿಲಾರಿಯಾಸಿಸ್ ಅಂಡ್ ವೆಸ್ಟ್ ಲೈನ್ ರಿವರ್. ರಿಮೆಂಬರ್, ಸ್ಯಾಂಡ್ ಫ್ಲೈ ಇಂದ ಬರುವಂತ ರೋಗ ಯಾವುದು? ಟಿಕ್. ನಾನು ಇದನ್ನ ಹೇಳಿದ್ದೆ, ಟಿಕ್ ಇದು ಸಹ ವೈರಸ್ ಡಿಸೀಸ್. ಯಾವುದು? ಕಮೆಂಟ್ ಅಲ್ಲಿ ತಿಳಿಸಿ. Antimicrobial resistance. According to the standby Lancet, antimicrobial resistance is now the leading cause of death across the world. ಅಂದ್ರೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಈಗ ಜಾಸ್ತಿ ಡೆತ್ಗೆ ಕಾರಣ ಆಗ್ತಿದೆ ಪ್ರಪಂಚದಲ್ಲಿ. ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಸ್ ಎಬಿಲಿಟಿ of a microorganism like bacteria, virus and some parasites to stop an antimicrobial from working against it. ಅಂದ್ರೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಒಂದು ಮೈಕ್ರೋ ಆರ್ಗಾನಿಸಮ್ ಟು ಸ್ಟಾಪ್ ದ ಒಂದು ಮೈಕ್ರೋ ಆರ್ಗಾನಿಸಮ್ ಟು ಸ್ಟಾಪ್ ಅಂಡ್ antimicrobial from working against it. While resistance level continue to grow, antibiotic development has not. While 63 new antibiotics were approved between 1918 and 2000, but only 15 drugs have been approved between 2000 to 2018. ಯಾಕಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. Out of the 7 deadliest drug resistant bacteria, vaccines are only available against the bacteria causing pneumonia and tuberculosis. 7 deadliest drug resistance bacteriaದಲ್ಲಿ vaccines are only available against the bacteria causing pneumonia and tuberculosis. How antibiotic resistance happen? Our body is a home of countless microbes. Some may be resistant to antibiotic. Antibiotic kills the bacteria, causing the infections as well as the good bacteria. ಅಂದ್ರೆ ಗುಡ್ ಬ್ಯಾಕ್ಟೀರಿಯಾನು ಕೊಲ್ಲುತ್ತೆ ಮತ್ತೆ ಇನ್ಫೆಕ್ಟ್ ಆಗಿರುವಂತದನ್ನು ಕೊಲ್ಲುತ್ತೆ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾಸ್ ನೌ ಏಬಲ್ ಟು ಗ್ರೋ ಅಂಡ್ ಟೇಕ್ ಓವರ್. ಸಮ್ ಬ್ಯಾಕ್ಟೀರಿಯಾ ಮೇ ಗಿವ್ ದೇರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಟು ಅದರ್ ಬ್ಯಾಕ್ಟೀರಿಯಾ. ಇವಾಗ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಕೋರ್ಸ್ ಮಾಡ್ಬೇಕಂತ ಕೊಟ್ಟಿರ್ತಾರೆ ಆಂಟಿ ಬ್ಯಾಕ್ಟೀರಿಯಲ್ ಇದನ್ನ. ಅವಾಗ ಏನ್ ಮಾಡ್ತೀವಿ, ಸ್ವಲ್ಪ ಹುಷಾರಾಯ್ತು ಅಂತ ಹೇಳಿ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಸ್ಟಾಪ್ ಮಾಡ್ತೀವಿ. ಅವಾಗ ಆ ಒಂದು ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ ಅಂದ್ರೆ, ನೆಕ್ಸ್ಟ್ ಟೈಮ್ ಏನಾದ್ರು ಅದೇ ಕಾಯಿಲೆ ಬಂದ್ರೆ ಆ ಮಾತ್ರೆಗೆ ಹೋಗೋದಿಲ್ಲ. ಬಿಕಾಸ್ ಆ ಒಂದು ಬ್ಯಾಕ್ಟೀರಿಯಾ ಆ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ನ ತಡ್ಕೊಳ್ಳುವಂತ ಶಕ್ತಿನ ಪಡೆದಿರುತ್ತೆ. ಕಾಸಸ್ ಆಫ್ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್: ಪುವರ್ ಹೈಜಿನ್ ಅಂಡ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಆಫ್ ಕಂಟ್ರೋಲ್, ಓವರ್ ಯೂಸ್ ಆಫ್ ಆಂಟಿಮೈಕ್ರೋಬಿಯಲ್, ಓವರ್ ಪ್ರಿಸ್ಕ್ರಿಪ್ಷನ್ ಬೈ ಡಾಕ್ಟರ್ ಅಂಡ್ ನಾನ್ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಓವರ್ ದ ಕೌಂಟರ್ ಅಲ್ಲಿ ನಾವು ತಗೊಳ್ತೀವಲ್ಲ ಅದು. ಇಫ್ ಎ ಪರ್ಸನ್ ಡಸ್ ನಾಟ್ ಕಂಪ್ಲೀಟ್ ಅ ಕೋರ್ಸ್ of antimicrobial drugs, some microbes may survive and develop the resistance to drug. Practice of adding antibiotic to agricultural feed promote the drug resistance. Environmental play a significant role. Waste from farm, for factories, communities and healthcare setting can contribute to AMR through environmental routes. Indian Initiative Against Antimicrobial Resistance. National Program on Antimicrobial
resistance containment, national action plan for antimicrobial resistance, red line campaign ಇದು ನೆನ್ಪಿಟ್ಕೊಳ್ಳಿ ಯಾಕೆಂದ್ರೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಂಟಿಗ್ರೇಟೆಡ್ ಒನ್ ಹೆಲ್ತ್ ಸರ್ವೆಲೆನ್ಸ್ ನೆಟ್ವರ್ಕ್ ಟು antimicrobial resistance. FSSAI has set certain guidelines limiting the antibiotic food product. ಮತ್ತೆ ಚೆನ್ನೈ ಡಿಕ್ಲರೇಷನ್ ಆಲ್ಸೋ ರಿಲೇಟೆಡ್ ಟು AMR. ಸಪ್ರೇಟ್ ಶೆಡ್ಯೂಲ್ H1 ಇದು ಯೂಸ್ ಆಫ್ ಬ್ಯಾಕ್ಟೀರಿಯೋಫೇಸ್ ಅಂತಂದ್ರೆ ವಿಚ್ ಕಿಲ್ಸ್ ದ viruses which kills the bacteria. One health approach. Food and Agriculture Organization, World Organization of Animal Health, WHO, UNEP ಇವೆಲ್ಲ ಸೇರಿ ಒಂದು ಮಾಡಿದಂತ ಒಂದು ನ್ಯೂ ಪ್ರೋಗ್ರಾಮ್ ಇದು ಒನ್ ಹೆಲ್ತ್ ಅಪ್ರೋಚ್. These 4 organizations are working together to mainstream One Health. They have recently launched in One Health joint plan for action. One Health is an integrated, unifying approach that aims to sustainable balance and optimize the health of people, animals, ecosystem. Benefit of One Health: promote coherence in action across sector and areas of expertise in health sector. Addresses the full spectrum disease from disease prevention to detection, preparedness, response and management. ಇದು ಒನ್ ಹೆಲ್ತ್. ಹ್ಯೂಮನ್ ಹೆಲ್ತ್, ಅನಿಮಲ್ ಹೆಲ್ತ್ ಮತ್ತೆ ಎನ್ವೈರನ್ಮೆಂಟ್ ಎಲ್ಲವೂ ಸೇರಿ ಒಂದು ಹೆಲ್ತ್ ಅಂತ ಮಾಡಿದ್ದು. ಇದರಲ್ಲಿ ಡಯಟ್, ಸೆಕ್ಯೂರಿಟಿ ಆಫ್ ಫುಡ್, ಇಂಟೆನ್ಸಿವ್ ಲೈಫ್ ಸ್ಟಿಕ್, ಡಿಸೀಸ್ ವೆಕ್ಟರ್, ಆಮೇಲೆ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಡಿಫಾರೆಸ್ಟೇಷನ್, ಕ್ಲೈಮೇಟ್ ಚೇಂಜ್ ಇದೆಲ್ಲವೂ ಬರುತ್ತೆ. ಒನ್ ಹೆಲ್ತ್ ಅಪ್ರೋಚ್ ಇನ್ ಇಂಡಿಯಾ. It is one of the priority of our G20 presidency. One Health support unit Department of Animal Husbandry and Dairying to develop a national One Health framework, resource allocation and policy ecosystem of zoonotic diseases, national mission on biodiversity and health, human well-being launched by the Prime Minister, Science, Technology and Innovative Advisory Council. One Health project by Department of Biotechnology to carry out surveillance of zoonotic as well as the transboundary pathogen in India. ಇದು ಒನ್ ಹೆಲ್ತ್ ಅಪ್ರೋಚ್ ಟು ಗ್ಲೋಬಲ್ ಅಲ್ಲಿ ಏನಂದ್ರೆ ಪಿಲೆನ್ಸ್ಬರ್ಗ್ ರೆಸೊಲ್ಯೂಷನ್, ಗವರ್ಮೆಂಟ್ ಅಂಡ್ ಡೋನರ್ಸ್, ಒನ್ ವರ್ಲ್ಡ್ ಒನ್ ಹೆಲ್ತ್, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ವಿತ್ 12 Manhattan Principle, National Framework for One Health by FAO. Then comes traditional medicine. WHO Director General laid the foundation stone in the world first and only one global center for traditional medicine in Jamnagar. ಇದು ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಜಾಮ್ನಗರ ಇದು ಲೊಕೇಟೆಡ್ ಇನ್ ಗುಜರಾತ್. Traditional medicine. It is a sum of knowledge, skill and practiced on theories, belief, experiences indigenous to different culture for treatment of physical and mental illness. Complementary medicine or alternative medicine refers to the healthcare practices that are not part of the country's own traditional or conventional medicine, are not fully integrated into the dominant healthcare system. Traditional medicine. Indian medicines ಯಾವುದಾದ್ರೆ ನ್ಯಾಷನಲ್ ಆಯುಷ್ ಮಿಷನ್, ಚಾಂಪಿಯನ್ ಸರ್ವಿಸ್ ಸೆಕ್ಟರ್ ಸ್ಕೀಮ್ ಫಾರ್ ಮೆಡಿಕಲ್ ವ್ಯಾಲ್ಯೂ ಟ್ರಾವೆಲ್, ಆಯುಷ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್, ಆಯುರ್ ಸ್ವಸ್ಥ್ಯ ಯೋಜನಾ, ಆಯುಷ್ ಇನ್ಫಾರ್ಮೇಶನ್ ಸೆಲ್. ರೆಗ್ಯುಲೇಷನ್ ಆಫ್ ಆಯುರ್ವೇದ ಅಥವಾ ಆಹಾರ, FSSAI and Ministry of Ayush, marketing of quality food products to help and expanding the international market for Make in India. Strict food safety standard regulation 2022 rules. Special logo on created of Ayurveda Ahara. Ayurveda Ahara will not include Ayurvedic drug, proprietary Ayurvedic medicines and medicine project, cosmetic, narcotic and psychotropic substances and herbs. Idu Ayurveda Ahara, which is related, comes under Food Safety Authority of India and Ministry of Ayush. ಇಷ್ಟು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಏನಿಲ್ಲ ಇದು. ವೈರಲ್ ಡಿಸೀಸಸ್ ಯಾವ್ಯಾವುದು ನ್ಯೂಸ್ ಅಲ್ಲಿ ಇದೆ. ಮಂಕಿ ಫಾಕ್ಸ್, ಇಟ್ ಇಸ್ ರಿನೇಮ್ಡ್ ಆಸ್ ಅ ಎಂಪಾಕ್ಸ್. ಇಟ್ ಇಸ್ ಅ ಝೂನೋಟಿಕ್ ಡಿಸೀಸ್ ಬಿಲಾಂಗ್ ಟು ದ ಆರ್ಥೋಪಾಕ್ಸ್ ವೈರಸ್ ವಿಚ್ ಇಸ್ ಆಲ್ಸೋ ಇನ್ಕ್ಲೂಡ್ ಇನ್ ವೈರಸ್ ಆರ್ ಕೌಪಾಕ್ಸ್. ಅನಿಮಲ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಅ blood fluid. Human to human, sexual and bloodborne. HPV, Cervicoc, the country's first quadrivalent human papillovirus
vaccine approved by market authorization by Serum Institute of India. HPV is a sexually transmitted virus that may cause cervical cancer, but it can be eliminated. Neglected tropical diseases. Communicable diseases in tropical and subtropical countries. Population living in a poverty without adequate sanitation. Close contact with the infectious vector domestic animal. India is the world's largest burden for the neglected tropical diseases. India has eliminated several neglected tropical diseases include Guinea worm, trachoma, yaws. Eradication ಈಗ ಸದ್ಯಕ್ಕೆ ಸ್ಮಾಲ್ ಫಾಕ್ಸ್ ನ ಇರಾಡಿಕೇಟ್ ಮಾಡಿದೀವಿ. ಅವೆಲ್ಲವೂ ಕೂಡ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಲ್ಲಿ ಬರೋ ಡಿಸೀಸ್ಗಳು. ಎಲಿಮಿನೇಷನ್ ಅಂಡ್ ಇರಾಡಿಕೇಶನ್ ಅಂಡ್ ಕಂಟ್ರೋಲ್. ಡಿಸೀಸ್ ಕಂಟ್ರೋಲ್ ನೋ ಲಾಂಗರ್ ಅ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಎಲಿಮಿನೇಷನ್ ಅಂದ್ರೆ ಟೆಂಪರರಿ ಫಿನಾಮಿನನ್, ಇಂಟರಪ್ಷನ್ ಆಫ್ ಟ್ರಾನ್ಸ್ಮಿಷನ್, ನ್ಯೂವರ್ ಕೇಸಸ್ ಹ್ಯಾವ್ ಸ್ಟಾಪ್ ಬಟ್ ಕಂಟಿನ್ಯೂಸ್ ಎಫರ್ಟ್ಸ್ ನೀಡೆಡ್. ಇರಾಡಿಕೇಶನ್ ಅಂದ್ರೆ ಪರ್ಮನೆಂಟ್ ಆಗಿ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿರುವಂತಹದ್ದು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಹೆಲ್ತ್. ಬ್ಯಾಕ್ಟೀರಿಯಾ, ವೈರಸ್ ಡಿಸೀಸಸ್ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಕ್ವಶನ್ಸ್ ನ ಓದ್ತೀನಿ, ನೀವು ಸಾಲ್ವ್ ಮಾಡ್ಕೊಬೇಕು. ಮಿಷನ್ ಇಂದ್ರಧನುಷ್. It is launched Government of India by immunization of children and pregnant women, construction of smart cities, India's search of Earth-like planet outer space, new education policy, which is related to immunization. Consider the following statement. In tropical region, Zika virus disease is transmitted the same mosquito in the dengue. Sexual transmission of Zika virus disease is possible. So, yoshne ಮಾಡಿ. Which of the following reason of the occurrence multi-drug resistance in microbial pathogen? Genetic predisposition in some people, taking incorrect dosage to cure the disease, using antibiotic in livestock, multiple chronic disease in some people. ನೋಡಿ ಯಾವುದು ಅಂತ. Cas9 protein ಇದು ನಾನು ಎಕ್ಸ್ಪ್ಲೈನ್ ಮಾಡಿದೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು. Molecular seizure that used to targeting gene editing. Biosensor used to accurate protection pathogen in patient. Gene makes plant resistance, pest resistant. Herbicidal substance synthesize genetically modified crops. ಯಾರು ಕ್ಲಾಸ್ ಕೇಳಿರ್ತಾರೆ ಅವರಿಗೆ ಇದು ಆನ್ಸರ್ ಗೊತ್ತಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್? Hepatitis B virus is transmitted much like a HIV. Hepatitis B, unlike C, does not have a vaccine. Globally, a number of people infected hepatitis B, C virus are several times more than the HIV. Some of these infected do not show the symptoms for many years. ನೋಡಿ ಇದು ಏನು ಅಂತ. Genetic changes can be introduced in the cell that produce egg and sperm for the prospective parents. The person genome can be edited before the birth, early embryonic stage. Human induced pluripotent stem cell can be injected embryo of the pig. Can be. So ಯೋಚನೆ ಮಾಡಿ. ACE2 talked about the context of genes induced in genetically modified plants, development India's own satellite navigation, radio caller tracking, spread of viral diseases. Biofilm can form an medical implant within the human tissues. Biofilm can form on food and food processing surfaces. Biofilm can exhibit can ಅಂತ ಕೇಳಿದ್ದಾರೆ ನೋಡ್ಕೊಳ್ಳಿ, antibiotic resistance. Consider the following with respect to the probiotic. Probiotic are made by bacteria and yeast. The organism probiotic found in the food we ingest, but they do not naturally occur in the probiotic act natural agiralla. Probiotic helps in the digestion of the milk sugar. Which of the following transmitted from one person to another? Tattooing, chikungunya, hepatitis B, HIV. ನೋಡಿ ಚಿಕನ್ಗುನ್ಯಾ ಬರುತ್ತಾ ಟ್ಯಾಟೂ ಹಾಕೋದ್ರಿಂದ? Diphtheria, smallpox. Which of the disease have been eradicated ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. Vitamin C, scurvy. D, rickets. E ನ ನೈಟ್ ಬ್ಲೈಂಡ್ನೆಸ್. ಏನ ಯಾವ್ದ್ರಿಂದ ಬರುತ್ತೆ ನೈಟ್ ಬ್ಲೈಂಡ್ನೆಸ್? ನೋಡಿ ನಿಮಗೆ ಗೊತ್ತಿರಬೇಕು ಅಲ್ವಾ. ಸೀನಾ, ಏನ, ಆಲ್ ಆಫ್ ದಿ ಅಬೋನಾ? H1N1 ಹೇಳಿದ್ದೆ. H1N1 ಬರ್ಡ್ ಫ್ಲೂನಾ, ಸ್ವೈನ್ ಫ್ಲೂನಾ? ಸೊ ಆನ್ಸರ್ನ ನಾನು ಡಿಸ್ಕಸ್ ಮಾಡಲ್ಲ, ನೀವೇ ಮಾಡಬೇಕು. ಇಮ್ಯುನೈಸೇಷನ್ ನಾನು ಹಿಂಟ್ ಕೊಟ್ಟೆ.
ಇದು ಬೋತ್ 1 and 2 ಹಿಂಟ್ ಕೊಟ್ಟೆ. ಇದು ಆಂಟಿಬಯೋಟಿಕ್ ಜೀನಿಂದ ಬರಲ್ಲ ಅಂತ ನೀವು ತೆಗೆದ್ರೆ 1ನ ಆನ್ಸರ್ ಬಂದ್ಬಿಡ್ತಿತ್ತು. ಜೀನ್ ಎಡಿಟಿಂಗ್, ಕ್ರಿಸ್ಪರ್ ಕ್ಯಾಸ್, ಹೆಪಟೈಟಿಸ್ ಬಿ ಮಚ್ ಲೈಕ್ ಟ್ರಾನ್ಸ್ಮಿಟೆಡ್, ಅದು ಓದಿದ್ವಿ ನಾವು. 1 2 3 ಆಲ್ ಆಫ್ ದಿ ಅಬೋ. ಸ್ಪ್ರೆಡ್ ವೈರಲ್ ಡಿಸೀಸಸ್, ಆಲ್ ಆಫ್ ದಿ ಅಬೋ. ಕೆನ್ ಅಂತ ಬಂದಿದೆ. ಪ್ರೊಬಯೋಟಿಕ್ ನ್ಯಾಚುರಲಿನೂ ಇರುತ್ತಲ್ವಾ, ಸೊ ಓನ್ಲಿ 2 and 3, ಏಕೆಂದರೆ ಚಿಕನ್ ಗುನ್ಯಾದಿಂದ ಇದು ಬರೋದಿಲ್ಲ. ಓನ್ಲಿ ಸ್ಮಾಲ್ ಪಾಕ್ಸ್ ಎರಾಡಿಕೇಟ್ ಆಗಿರೋದು. ಆಮೇಲೆ ಇಂದ ವೈಟಮಿನ್ ಎ ಇಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಸೊ ದಿಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ರಿಲೇಟೆಡ್ ಟು ಹೆಲ್ತ್. ಇಷ್ಟನ್ನ ನೀವು ಥರೋವಾಗಿ ಒಂದ್ಸಲ ರಿವೈಸ್ ಮಾಡಿ ನೋಟ್ಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ ದ ಕ್ವಶನ್ ವಿಚ್ ಇಸ್ ರಿಲೇಟೆಡ್ ಟು ಹೆಲ್ತ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.